ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 18ನೆಯ ವಾರ, ಆಗಸ್ಟ್ 7, 2026 ಶುಕ್ರವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 16ನೇ ಅಧ್ಯಾಯ 24ರಿಂದ 28ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹಾತೊರೆಯುವವನು ಅದನ್ನು ಕಳೆದುಕೊಳ್ಳುವನು, ಆದರೆ ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಂಡುಕೊಳ್ಳುವನು. ಪ್ರಪಂಚವನ್ನೆಲ್ಲ ಗೆದ್ದುಕೊಂಡರೂ ಒಬ್ಬನು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅದರಿಂದ ಅವನಿಗೆ ದೊರಕುವ ಲಾಭವೇನು? ಅಥವಾ ಮನುಷ್ಯನು ತನ್ನ ಪ್ರಾಣಕ್ಕೆ ಈಡಾಗಿ ಏನನ್ನು ತಾನೇ ಕೊಡಬಲ್ಲನು? ನರಪುತ್ರನು ತನ್ನ ಪಿತನ ಪ್ರಭಾವದೊಡನೆ ತನ್ನ ದೂತರ ಸಮೇತ ಬರಲಿದ್ದಾನೆ. ಆಗ ಪ್ರತಿಯೊಬ್ಬ ಮಾನವನಿಗೆ ಅವನವನ ಕೃತ್ಯಕ್ಕೆ ತಕ್ಕ ಪ್ರತಿಫಲ ಕೊಡುವನು. ಇಲ್ಲಿರುವವರಲ್ಲಿ ಕೆಲವರು ನರಪುತ್ರನು ತನ್ನ ಸಾಮ್ರಾಜ್ಯದಲ್ಲಿ ಪ್ರತ್ಯಕ್ಷನಾಗುವುದನ್ನು ಕಾಣುವುದಕ್ಕೆ ಮುನ್ನ ಸಾವನ್ನು ಸವಿಯುವುದಿಲ್ಲ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಇಡೀ ಜಗತ್ತ ಗೆದ್ದರೂ ಫಲವೇನು? ಸ್ವಂತ ಆತ್ಮವನ್ನೇ ಕಳೆದುಕೊಂಡರೆ ಲಾಭವೇನು? ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಮಾನವನು ತನ್ನ ಇಡೀ ಜೀವಮಾನವನ್ನು ಲೌಕಿಕ ಸಂಪತ್ತು, ಅಧಿಕಾರ, ಕೀರ್ತಿ ಮತ್ತು ಯಶಸ್ಸನ್ನು ಗಳಿಸುವುದರಲ್ಲಿ ಕಳೆದು ಹಾಕುತ್ತಾನೆ. ಆದರೆ ಇವೆಲ್ಲವನ್ನು ಗಳಿಸಿದ ಮೇಲೆಯೂ ಮನುಷ್ಯನ ಅಂತರಾತ್ಮದಲ್ಲಿ ಅಶಾಂತಿ ಮತ್ತು ಶೂನ್ಯತೆ ಉಳಿದುಕೊಳ್ಳುತ್ತದೆ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ತಮ್ಮನ್ನು ಹಿಂಬಾಲಿಸಲು ಇಚ್ಛಿಸುವ ಪ್ರತಿಯೊಬ್ಬ ವಿಶ್ವಾಸಿಗೆ ಇರಬೇಕಾದ ಅತ್ಯುನ್ನತ ಅರ್ಹತೆಗಳನ್ನು ಹಾಗೂ ಆಧ್ಯಾತ್ಮಿಕ ಜೀವನದ ಅತಿ ದೊಡ್ಡ ಲಾಭ ನಷ್ಟದ ಲೆಕ್ಕಾಚಾರವನ್ನು ಕಟುಸತ್ಯಗಳ ಮೂಲಕ ವಿವರಿಸುತ್ತಿದ್ದಾರೆ. ಪ್ರಿಯರೇ, 16ನೇ ಶತಮಾನದಲ್ಲಿ ಭಾರತಕ್ಕೆ ಬಂದು ಶುಭ ಸಂದೇಶ ಸಾರಿದ ಸಂತ ಫ್ರಾನ್ಸಿಸ್ ಝೇವಿಯರ್ ಅವರ ಜೀವನವನ್ನು ಬದಲಿಸಿದ್ದೇ ಇಂದಿನ ಶುಭ ಸಂದೇಶದಲ್ಲಿ ಬರುವ ಯೇಸುವಿನ ಒಂದು ಶಕ್ತಿಶಾಲಿ ಮಾತು. ಫ್ರಾನ್ಸಿಸ್ ಝೇವಿಯರ್ ಅವರು ಪ್ಯಾರಿಸ್ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿದ್ದರು. ಅತ್ಯಂತ ಬುದ್ಧಿವಂತ, ಶ್ರೀಮಂತ ಮತ್ತು ಲೌಕಿಕವಾಗಿ ದೊಡ್ಡ ಹುದ್ದೆ, ಕೀರ್ತಿಯನ್ನು ಗಳಿಸಬೇಕೆಂಬ ಮಹದಾಸೆ ಅವರಿಗಿತ್ತು. ಅದೇ ವಿಶ್ವವಿದ್ಯಾಲಯದಲ್ಲಿದ್ದ ಸಂತ ಇಗ್ನೇಷಿಯಸ್ ಲಯೋಲಾ ಅವರು ಫ್ರಾನ್ಸಿಸ್ ಅವರ ಬಳಿಗೆ ಬಂದು ಪ್ರತಿದಿನ ಇಂದಿನ ವಾಚನದ ಇದೇ ವಾಕ್ಯವನ್ನು ನೆನಪಿಸುತ್ತಿದ್ದರು: ಫ್ರಾನ್ಸಿಸ್, ಇಡೀ ಪ್ರಪಂಚವನ್ನೇ ಗೆದ್ದುಕೊಂಡರೂ ಒಬ್ಬನು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅದರಿಂದ ಅವನಿಗೆ ದೊರಕುವ ಲಾಭವೇನು? ಆರಂಭದಲ್ಲಿ ಫ್ರಾನ್ಸಿಸ್ ಈ ಮಾತನ್ನು ನಿರ್ಲಕ್ಷಿಸಿದರೂ ದಿನ ಕಳೆದಂತೆ ಆ ವಾಕ್ಯ ಅವರ ಹೃದಯವನ್ನು ತೂರಿತು. ಲೌಕಿಕ ಕೀರ್ತಿ, ಅಧಿಕಾರಗಳೆಲ್ಲವೂ ನಶ್ವರ ಎಂಬುದನ್ನು ಅರಿತ ಅವರು ತಮ್ಮ ಪ್ರೊಫೆಸರ್ ಹುದ್ದೆ, ಆಸ್ತಿ ಎಲ್ಲವನ್ನು ತ್ಯಜಿಸಿ ಯೇಸು ಸಭೆಯನ್ನು ಸೇರಿ ಬರಿಗಾಲಿನ ಪ್ರೇಷಿತರಾಗಿ ಭಾರತಕ್ಕೆ ಬಂದು ಲಕ್ಷಾಂತರ ಜನರಿಗೆ ದೇವರ ಪ್ರೀತಿಯನ್ನು ಹಂಚಿದರು. ಇಡೀ ಜಗತ್ತಿನ ಆಸೆಯನ್ನು ಮಾರಿ ತಮ್ಮ ಆತ್ಮದ ರಕ್ಷಣೆಯನ್ನು ಕೊಂಡುಕೊಂಡ ವರ್ತಕನಿಗೆ ಇವರ ಜೀವನ ಶ್ರೇಷ್ಠ ಉದಾಹರಣೆ. ಪ್ರಿಯರೇ, ಫ್ರಾನ್ಸಿಸ್ ಇಡೀ ಪ್ರಪಂಚವನ್ನೇ ಗೆದ್ದುಕೊಂಡರೂ ಒಬ್ಬನು ತನ್ನ ಪ್ರಾಣವನ್ನೇ ಅಥವಾ ಆತ್ಮವನ್ನೇ ಕಳೆದುಕೊಂಡರೆ ಅದರಿಂದ ಅವನಿಗೆ ದೊರಕುವ ಲಾಭವೇನು? ಪ್ರಿಯರೇ, ಲೌಕಿಕ ಹುದ್ದೆ, ಕೀರ್ತಿ, ಸಂಪತ್ತುಗಳು ಎಷ್ಟೇ ಬೃಹತ್ತಾಗಿದ್ದರೂ ಅವು ತಾತ್ಕಾಲಿಕ. ಆದರೆ ದೇವರ ಸನ್ನಿಧಿಯಲ್ಲಿ ಆತ್ಮದ ರಕ್ಷಣೆ ಮತ್ತು ದೈವಿಕ ಅನುಗ್ರಹ ನಿಜವಾದ ಶಾಶ್ವತ ಸಂಪತ್ತು. ಕ್ರಿಸ್ತನ ಪ್ರೀತಿಗಾಗಿ ಲೌಕಿಕ ಆಸೆಗಳನ್ನು ತ್ಯಜಿಸಲು ಸಿದ್ಧರಾದಾಗ ಮಾತ್ರ ನಮ್ಮ ಬದುಕಿಗೆ ಸಾರ್ಥಕತೆ ಸಿಗುತ್ತದೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ನನ್ನನ್ನು ಹಿಂಬಾಲಿಸಲು ಇಚ್ಛಿಸುವವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ನುಡಿಯುತ್ತಾರೆ. ಯೇಸು ಈ ಮಾತುಗಳನ್ನು ಹೇಳುವಾಗ ಇನ್ನೂ ಅವರು ಶಿಲುಬೆ ಏರಿರಲಿಲ್ಲ. ಆ ಕಾಲದ ರೋಮನ್ ಸಾಮ್ರಾಜ್ಯದಲ್ಲಿ ಶಿಲುಬೆ ಎಂಬುದು ಅತ್ಯಂತ ಕ್ರೂರವಾದ ಮರಣದಂಡನೆ ಮತ್ತು ಅವಮಾನದ ಸಂಕೇತವಾಗಿತ್ತು. ಪ್ರಿಯರೇ, ಒಬ್ಬ ಅಪರಾಧಿಗೆ ಶಿಲುಬೆ ಶಿಕ್ಷೆಯಾದಾಗ ಆತ ತನ್ನ ಶಿಲುಬೆಯ ಅಡ್ಡವಾದಂತಹ ಮರವನ್ನು ತಾನೇ ಹೊತ್ತು ಇಡೀ ಸಮಾಜದ ನಿಂದನೆಗಳನ್ನು ಸಹಿಸುತ್ತಾ ಮರಣದ ಸ್ಥಳಕ್ಕೆ ಹೆಜ್ಜೆ ಹಾಕಬೇಕಾಗಿತ್ತು. ಆತ್ಮೀಯರೇ, ಯೇಸು ಇಲ್ಲಿ ಶಿಲುಬೆ ಹೊರುವುದು ಎಂದು ಹೇಳುವುದರ ಅರ್ಥವಾದರೂ ಏನು? ಕ್ರಿಸ್ತನನ್ನು ಹಿಂಬಾಲಿಸುವುದು ಎಂದರೆ ಆರಾಮದಾಯಕ ಜೀವನವಲ್ಲ. ಇಲ್ಲಿ ತನ್ನನ್ನೇ ತಾನೇ ಪರಿತ್ಯಜಿಸುವುದು ಎಂದರೆ ತನ್ನ ಸ್ವಾರ್ಥ ಆಸೆಗಳನ್ನು, ಲೌಕಿಕ ಅಹಂಕಾರಗಳನ್ನು ಬದಿಗಿಡುವುದು. ಕ್ರಿಸ್ತನ ಮೌಲ್ಯಗಳಿಗಾಗಿ ಜಗತ್ತಿನಲ್ಲಿ ಎದುರಾಗುವ ಯಾವುದೇ ಸವಾಲು, ಅಪಮಾನ, ಅವಮಾನ, ನಷ್ಟವನ್ನು ಸ್ವ ಇಚ್ಛೆಯಿಂದ ಅತ್ಯಂತ ಧೈರ್ಯದಿಂದ ಸ್ವೀಕರಿಸುವುದೇ ನಿಜವಾದ ಶಿಷ್ಯತ್ವ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಬರುವಂತಹ 3 ಅಂಶಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ.
ತನ್ನ ಪ್ರಾಣವನ್ನು ಅಂದರೆ ಲೌಕಿಕ ಸುಖಗಳನ್ನು ಉಳಿಸಿಕೊಳ್ಳಲು ಒದ್ದಾಡುವವನು ಅದನ್ನು ಕಳೆದುಕೊಳ್ಳುತ್ತಾನೆ. ಆದರೆ ಕ್ರಿಸ್ತನ ಸತ್ಯಕ್ಕಾಗಿ ತನ್ನ ಲೌಕಿಕ ಸುಖಗಳನ್ನು ತ್ಯಾಗ ಮಾಡಲು ಸಿದ್ಧನಿರುವವನು ಶಾಶ್ವತವಾದಂತಹ ದೈವಿಕ ಜೀವವನ್ನು ಕಂಡುಕೊಳ್ಳುತ್ತಾನೆ. ಇನ್ನು ಎರಡನೆಯದಾಗಿ, ಈ ಇಡೀ ಬ್ರಹ್ಮಾಂಡದ ಆಸ್ತಿಗಿಂತಲೂ ಮನುಷ್ಯನ ಒಂದು ಆತ್ಮ ಅತ್ಯಂತ ಮೌಲ್ಯವುಳ್ಳದು. ಸಾವು ಬಂದಾಗ ಜಗತ್ತಿನ ಯಾವುದೇ ಕೋಟಿ ಹಣವೂ ನಮ್ಮ ಪ್ರಾಣವನ್ನು ಮರಳಿ ತರಲಾರದು ಎಂಬುದನ್ನು ನಾವು ಮರೆಯದಿರೋಣ. ಇನ್ನು ಮೂರನೆಯದಾಗಿ, ಯೇಸು ಸ್ವಾಮಿ ಕೇವಲ ಕಷ್ಟಗಳನ್ನಷ್ಟೇ ಬೋಧಿಸುವುದಿಲ್ಲ, ಕೊನೆಯ ದಿನದಲ್ಲಿ ಪ್ರತಿಯೊಬ್ಬರ ಪ್ರಾಮಾಣಿಕ ಮತ್ತು ಕರುಣೆಯುಳ್ಳ ಕೃತ್ಯಗಳಿಗೆ ತಕ್ಕ ದೈವಿಕ ಪುರಸ್ಕಾರವನ್ನು ನೀಡಲಿದ್ದಾರೆ ಎಂಬ ಭರವಸೆಯನ್ನು ಕೂಡ ಒದಗಿಸುತ್ತಿದ್ದಾರೆ. ಹಾಗಾದರೆ ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಹೇಗೆ ಜೀವಿಸೋಣ? ಪ್ರಿಯರೇ, ಇಂದು ನಾವು ಹಣ ಗಳಿಸುವುದು, ದೊಡ್ಡ ಮನೆ ಕಟ್ಟುವುದು, ಸಮಾಜದಲ್ಲಿ ಸ್ಟೇಟಸ್ ಗಳಿಸುವುದರಲ್ಲಿ ಇಡೀ ಜೀವನವನ್ನು ಕಳೆಯುತ್ತಿದ್ದೇವೆ ಅಲ್ವೇ? ಅದಕ್ಕಾಗಿ ನಮ್ಮ ಪ್ರಾಮಾಣಿಕತೆ, ನೈತಿಕತೆ ಮತ್ತು ಪ್ರಾರ್ಥನೆಯನ್ನು, ನಮ್ಮ ಆತ್ಮವನ್ನು ಬಲಿ ಕೊಡುತ್ತಿದ್ದೇವೆ. ಇಂದಿನ ಶುಭ ಸಂದೇಶ ನಮಗೆ ಎಚ್ಚರಿಸುತ್ತದೆ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟೇ ಇದ್ದರೂ ಅದು ನಮ್ಮ ಆತ್ಮಕ್ಕೆ ನೆಮ್ಮದಿ ನೀಡಲಾರದು. ಲೌಕಿಕ ಯಶಸ್ಸಿನ ಜೊತೆಗೆ ದೇವರೊಂದಿಗಿನ ಸಂಬಂಧಕ್ಕೆ ಮೊದಲ ಆದ್ಯತೆ ನೀಡಬೇಕಾಗಿದೆ. ಪ್ರಿಯರೇ, ಇನ್ನು ಎರಡನೆಯದಾಗಿ, ನಮ್ಮ ಜೀವನದಲ್ಲಿ ಬರುವ ಕಾಯಿಲೆಗಳು, ಆರ್ಥಿಕ ಸಂಕಷ್ಟಗಳು ಅಥವಾ ಕುಟುಂಬದ ಜವಾಬ್ದಾರಿಗಳೇ ಇಂದಿನ ನಮ್ಮ ಶಿಲುಬೆಗಳು. ನನಗೇಕೆ ಇಷ್ಟೊಂದು ಕಷ್ಟ ಎಂದು ದೇವರನ್ನು ದೂಷಿಸದೆ, ಯೇಸುವೆ, ನೀನು ನನಗಾಗಿ ಶಿಲುಬೆ ಹೊತ್ತಂತೆ ನಾನು ನನ್ನ ಕಷ್ಟಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುತ್ತೇನೆ ಎಂದು ವಿಶ್ವಾಸದಿಂದ ಮುನ್ನಡೆಯುವುದೇ ಶಿಲುಬೆ ಹೊರುವ ಪ್ರಾಯೋಗಿಕ ಹಾದಿಯಾಗಿದೆ. ಇನ್ನು ಕೊನೆಯದಾಗಿ ಪ್ರಿಯರೇ, ಕಚೇರಿಗಳಲ್ಲೋ ಅಥವಾ ಮನೆಯಲ್ಲೋ ನಮ್ಮ ಅಹಂಕಾರವನ್ನು ಬಿಟ್ಟುಕೊಡುವುದು, ಇತರರ ಒಳಿತಿಗಾಗಿ ನಮ್ಮ ಕೆಲವು ಆಸೆಗಳನ್ನು ತ್ಯಾಗ ಮಾಡುವುದು, ಕೋಪ ಬಂದಾಗ ಶಾಂತವಾಗಿರುವುದು, ಇವೆಲ್ಲವೂ ನಮ್ಮನ್ನು ನಾವು ಪರಿತ್ಯಜಿಸುವ ದೈನಂದಿನ ಸಣ್ಣ ಸತ್ಕಾರ್ಯಗಳಾಗಿವೆ. ಪ್ರಿಯರೇ, ಜಗತ್ತಿನ ಕಣ್ಣಳತೆಯಲ್ಲಿ ಕೀರ್ತಿ, ಆಸ್ತಿ ಗಳಿಸುವುದಕ್ಕಿಂತ ದೇವರ ಸನ್ನಿಧಿಯಲ್ಲಿ ಆತ್ಮದ ಪಾವಿತ್ರ್ಯವನ್ನು ಕಾಯ್ದುಕೊಳ್ಳುವುದೇ ಬದುಕಿನ ಪರಮ ಲಾಭ. ಸಂತ ಫ್ರಾನ್ಸಿಸ್ ಝೇವಿಯರ್ ಅವರಂತೆ ಲೌಕಿಕ ವ್ಯಾಮೋಹದ ಕಣ್ಣ ಮುಚ್ಚಾಲೆಯಿಂದ ಹೊರಬರೋಣ. ಲೋಕದ ತಾತ್ಕಾಲಿಕ ಸಂತೋಷಗಳಿಗಾಗಿ ನಮ್ಮ ಅಮೂಲ್ಯವಾದ ಆತ್ಮವನ್ನು ಮತ್ತು ಕ್ರಿಸ್ತನ ಮೌಲ್ಯಗಳನ್ನು ಅಡವಿಡದಿರೋಣ. ನಮ್ಮ ದೈನಂದಿನ ಕಷ್ಟ ಸವಾಲುಗಳ ಶಿಲುಬೆಗಳನ್ನು ದೂರುಗಳಿಲ್ಲದೆ ಧೈರ್ಯದಿಂದ ಹೊತ್ತು ಯೇಸುವಿನ ಹೆಜ್ಜೆಯ ಜಾಡಿನಲ್ಲಿ ನಡೆದು ತಂದೆಯಾದ ದೇವರ ಸಾಮ್ರಾಜ್ಯದ ಶಾಶ್ವತ ಆಧ್ಯಾತ್ಮಿಕ ಪ್ರತಿಫಲಕ್ಕೆ ಪಾತ್ರರಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.